ರಾಜ್ಯಾದ್ಯಂತ ಗ್ಯಾಸ್ ಸಿಲಿಂಡರ್ಗೆ ಹಾಹಾಕಾರ ಉಂಟಾಗಿದೆ. ಬೆಳಗಾವಿಯಲ್ಲಿ ಬಯೋಮಾಸ್ ಒಲೆಗಳಿಗೆ ಸಿಕ್ಕಾಪಟ್ಟೆ ಡಿಮಾಂಡ್. 350 ಹೋಟೆಲ್ ಕ್ಯಾಂಟೀನ್ನಲ್ಲಿ ಬಯೋಮಾಸ್ ಒಲೆಗಳನ್ನು ಬಳಕೆ ಮಾಡಲಾಗ್ತಾ ಇದೆ. 30 ವರ್ಷಗಳ ಶ್ರಮಕ್ಕೆ ಈಗ ಸಿಕ್ಕಿತು ಪ್ರತಿಫಲ. ಬೆಳಗಾವಿ ಉದ್ಯಮಿ ಸಮೀರ್ ಅವರು ಸ್ಥಾಪಿಸಿರ್ತಕ್ಕಂಥ ಸಂಸ್ಥೆ ಇದು. ಅವರ ಸಂಸ್ಥೆಯಿಂದ ಈ ಬಯೋಮಾಸ್ ಅನ್ನುವಂಥ ಒಲೆಗಳನ್ನು ಒದಗಿಸಲಾಗ್ತಾ ಇದೆ. ಕಡಿಮೆ ಕಟ್ಟಿಗೆ ಬ್ರಿಕ್ಸ್ನಿಂದ ಮಾಡಲಾಗ್ತಾ ಇದೆ. ರಾಜ್ಯಾದ್ಯಂತ ಏನು ಸಿಲಿಂಡರ್ಗಾಗಿ ಹಾಹಾಕಾರ ಎದ್ದಿದೆ. ಈ ಸಂದರ್ಭದಲ್ಲಿ ಈ ಬಯೋಮಾಸ್ ಒಲೆಗಳಿಗೆ ಸಿಕ್ಕಾಪಟ್ಟೆ ಡಿಮಾಂಡ್. ನೋಡಿ ಯಾವ ರೀತಿಯಲ್ಲಿ ತಯಾರಾಗುತ್ತೆ ಇದು ಅಂತ. ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ, ಉದ್ಯಮಿಗಳಿಗೆ ಬಹಳ ಅನುಕೂಲ ಆಗುತ್ತೆ. ಆಹಾರ ತಯಾರಿಕೆಗೆ ಸುಲಭವಾಗಿ ಅನುಕೂಲ ಆಗತ್ತೆ. ಕಟ್ಟಿಗೆ ಉರಿಸಿ ತಯಾರಿಸಬಹುದಾದ ಆಹಾರ ಅಂಥ ಒಲೆ ಇದು ಬಯೋಮಾಸ್. ಇದರಲ್ಲೂ ಕೂಡ ಗ್ಯಾಸ್ನ ಹಾಗೆ ಉರಿಯನ್ನು ನಿಯಂತ್ರಿಸಲಾಗುತ್ತೆ. ಇದರಲ್ಲಿ ಕಟ್ಟಿಗೆನೇ ಉಪಯೋಗಿಸೋದಾದ್ರೂ ಕೂಡ ಹೊಗೆ ಆಗುತ್ತೆ ಸ್ವಲ್ಪ, ಆದರೆ ಅಷ್ಟೊಂದಾಗಲ್ಲ. ನಾರ್ಮಲಿ ನಾವು ಯೂಸ್ ಮಾಡುವಾಗ ಎಷ್ಟಾಗುತ್ತೋ ಅಷ್ಟಾಗಲ್ಲ. ಆಮೇಲೆ ಆ ಫ್ಲೇಮ್ನ ನಿಯಂತ್ರಿಸ್ತಾರೆ ಅವರು. ಉರಿ ಜ್ವಾಲೆಗಳನ್ನ ಎಷ್ಟು ಬೇಕೋ ಅಷ್ಟಕ್ಕೆ ನಿಯಂತ್ರಿಸೋಕ್ಕೆ ಬರುತ್ತೆ. ಒಳಗಡೆ ಒಂದು ಸ್ಮಾಲ್ ಫ್ಯಾನ್ ರೀತಿಯಲ್ಲಿ ಇರುತ್ತೆ. ಸೊ ಅದು ಗಾಳಿ ಕೊಡೋದ್ರಿಂದ ಅದು ಫ್ಲೇಮ್ ಪುಷ್ ಆಗುತ್ತೆ. ನೋಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಈ ಒಲೆಗಳಿಗೆ ಎಷ್ಟೊಂದು ಬೇಡಿಕೆ ಬಂದಿದೆ ಅಂತ. ಇದು ಒಂದು ರೀತಿಯಲ್ಲಿ ಒಳ್ಳೆಯದೇನೆ. ನಮಗೆ ಇಂಧನ ಪರ್ಯಾಯ ಕಂಡುಕೊಳ್ಳೋದಕ್ಕೆ ಎಷ್ಟು ಮಾರ್ಗಗಳು ಸಿಕ್ಕಿದ್ರೂ ಒಳ್ಳೆಯದೇನೆ. ಆದರೆ ಕಟ್ಟಿಗೆ ಎಲ್ಲಿ ಲಭ್ಯ ಇದೆಯೋ ಆ ಪ್ರದೇಶಗಳಲ್ಲಿ ಮಾತ್ರ ಇದು ಬಹಳ ಅನುಕೂಲಕ್ಕೆ ಬರುತ್ತೆ. ಒಣ ಕಟ್ಟಿಗೆ ಸಿಕ್ಕಿದಾಗ ಇದು ಬಹಳ ಸುಲಭವಾಗಿ ಉಪಯೋಗಕ್ಕೆ ಬರುತ್ತೆ. ಇಲ್ಲಾಂದರೆ ಕಷ್ಟ ಆಗುತ್ತೆ. 2 ಟೈರ್ ಸಿಟೀಸ್ ಇರ್ಬೋದು ಅಥವಾ ಗ್ರಾಮೀಣ ಪ್ರದೇಶದ ಹೋಟೆಲ್ಗಳಿಗೆ ಇದು ಒಂದು ರೀತಿಯಲ್ಲಿ ವರದಾನ ಆಗಿದೆ. ಜಾಗ ಬೇಕಿದಕ್ಕೆ ಒಂದು ಸ್ವಲ್ಪ ಅಫ್ಕೋರ್ಸ್ ಹೊಗೆ ಆಗೇ ಆಗುತ್ತೆ. ಸೊ ತೀರಾ ಇಂಡೋರಲ್ಲಿ ರೆಗ್ಯುಲರ್ ಯೂಸೇಜ್ಗೆ ಕಷ್ಟ ಆಗುತ್ತೆ. ಮಧ್ಯ ಪ್ರಾಂತ್ಯದಲ್ಲಿ ಯುದ್ಧದ ಬಿಕ್ಕಟ್ಟು ಮುಂದುವರೆದಿರುವಂಥದ್ದು. ಹಾಗಾಗಿ ಇಡೀ ದೇಶಾದ್ಯಂತ LPG ಗ್ಯಾಸ್ ಇರ್ಬೋದು, PNG ಗ್ಯಾಸ್ನ ಸಮಸ್ಯೆ ಸಾಕಷ್ಟು ತಲೆ ದೂರಿರುವಂಥದ್ದು. ಅದರಲ್ಲೂ ಕೂಡ ಈಗ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಹೋಟೆಲ್ಗಳು ಸದ್ಯ ಈಗ ಬಯೋಮಾಸ್ ಏನು ಒಲೆಗಳತ್ತ ಮುಖ ಮಾಡಿರುವಂಥದ್ದು. ಬಯೋಮಾಸ್ ಒಲೆಗಳಂದ್ರೆ ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನು ಸದ್ಯ ನಾನು ತೋರಿಸ್ತಾ ಹೋಗ್ತೀನಿ. ಪ್ರಮುಖವಾಗಿ ಬೆಳಗಾವಿಯ ಉದ್ಯಮ ಭಾಗದಲ್ಲಿ ಇರುವಂಥ ಪಿಯೋನಿಕ್ಸ್ ಪ್ರಾಡಕ್ಟ್ ಏನು ಒಂದು ಕಂಪ್ನಿಯಲ್ಲಿ ಇರುವಂಥದ್ದು. ಸಮೀರ್ ಕಣಬರ್ಗಿ ಎಂಬವರು ಈ ಒಂದು ಕಂಪ್ನಿಯ ಮಾಲೀಕರ ಇದೇ ಒಂದು ದೃಶ್ಯದಲ್ಲಿ ತೋರಿಸುವಂತ ಕೆಲಸ ಮಾಡ್ತಾನೆ. ಇದು ಕಮರ್ಷಿಯಲ್ ಬಯೋಮಾಸ್ ಒಲೆ ಆಗಿರುವಂಥದ್ದು. ಇದನ್ನ ಹೋಟೆಲ್ಗಳಿಗೆ ಏನು ಬಳಕೆಯನ್ನು ಮಾಡ್ತಾರೆ. ನನ್ನ ಪಕ್ಕದಲ್ಲಿ ಅಲ್ಲಿ ಒಂದು ಇರುವಂಥದ್ದು. ಅದನ್ನು ಕೂಡ ಇಲ್ಲಿ ಹೋಟೆಲ್ ಇರ್ಬೋದು ಅಥವಾ ನಾವು ಏನು ಮನೆಗಳಿಗೆ ಡೊಮೆಸ್ಟಿಕ್ ಆಗಿ ಕೂಡ ಬಳಕೆಯನ್ನು ಮಾಡ್ತೇವೆ. ಮತ್ತು ಯಾರ್ಯಾರು ಯಾವ ರೀತಿ ನಮಗೆ ಹೇಳ್ತಾರೆ ಆ ರೀತಿ ನಾವು ಬಯೋಮಾಸ್ ಒಲೆಗಳನ್ನು ಕೂಡ ಇಲ್ಲಿ ರೆಡಿ ಮಾಡಿ ಕೊಡ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಕಳೆದ 1 ತಿಂಗಳಿಂದ ಏನು ಇಸ್ರೇಲ್, ಇರಾನ್, ಅಮೆರಿಕ ನಡುವೆ ನಡೀತಾ ಇರುವಂತಹ ಯುದ್ಧದ ಬಿಕ್ಕಟ್ಟಿನಿಂದಾಗಿ ದೇಶಾದ್ಯಂತ LPG ಗ್ಯಾಸ್ನ ಸಮಸ್ಯೆ ಸಾಕಷ್ಟು ತಲೆದೂರಿರುವಂಥದ್ದು. ಹಾಗಾಗಿ ಈಗ ಈ ಒಂದು ಬಯೋಮಾಸ್ನ ಒಲೆಗಳ ಬಳಕೆಯಿಂದ ಏನು ನಾವು ಹಣವನ್ನು ಕೂಡ ಉಳಿತಾಯ ಮಾಡಬಹುದು. ಜೊತೆಗೆ ಕಟ್ಟಿಗೆ ಮತ್ತು ಕೃಷಿ ತ್ಯಾಜ್ಯಗಳನ್ನು ಬಳಸಿ ಈ ಒಂದು ಒಲೆಗಳನ್ನು ಇಲ್ಲಿ ಬಳಕೆ ಮಾಡಬಹುದು. ಹಾಗಾಗಿ ಇಲ್ಲಿ 70ರಷ್ಟು ನಾವು ಹಣವನ್ನು ಉಳಿತಾಯ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿರುವಂತಹ ಏನು ಮಾಲೀಕರು ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಇದನ್ನು ಏನು ಟಾಟಾ ಎನರ್ಜಿ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಆಫ್ ದೆಹಲಿ ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಹಯೋಗದಲ್ಲಿ ಈ ಒಂದು ಒಲೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಅದನ್ನು ಇಲ್ಲಿ ಪಿಯೋನಿಕ್ಸ್ ಪ್ರಾಡಕ್ಟ್ನವರು ರೆಡಿ ಮಾಡಿ ಬೇರೆ ಅಂದರೆ ಗೋವಾ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು ಮತ್ತು ಬೇರೆ ಕಂಟ್ರಿಗಳಿಗೂ ಕೂಡ ಇದನ್ನು ರಫ್ತನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಮತ್ತು ಬೆಳಗಾವಿಯಲ್ಲಿ ಈ ಮುಂಚೆ 100ರಿಂದ 80ರವರೆಗೆ ಮಾತ್ರ ಇದು ಬಳಕೆಯನ್ನು ಮಾಡಲಾಗ್ತಿತ್ತು. ಆದರೆ ಈಗ ಇದೇ ಒಂದು 10ರಿಂದ 15 ದಿನಗಳ ಅವಧಿಯಲ್ಲಿ ನಮಗೆ 100ಕ್ಕೂ ಹೆಚ್ಚು ಈ ರೀತಿಯಾದಂಥ ಬಯೋಮಾಸ್ ಒಲೆಗಳು ಮಾರಾಟ ಆಗಿದ್ದೇವೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಸದ್ಯ ಕೊಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಈಗ ಮಾಲೀಕರಿದ್ದಾರೆ, ಅಂದರೆ ಉದ್ಯಮಿ ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ಸೋಣ. ಸರ್, ಈ ಬಯೋಮಾಸ್ ಒಲೆ ಅಂದ್ರೇನು ಮತ್ತು ಇದು ಹೆಂಗೆ ಬಳಕೆ ಆಗ್ತದೆ ಸರ್? ಸರ್, ಹಳೆ ಕಾಲದಾಗ ನಾವು 3 ಕಲ್ಲಿಟ್ಟು ಅಡುಗೆ ಮಾಡ್ತಾಯಿದ್ವಿ. 3 ಕಲ್ಲು ಇಟ್ಟು ಅಡುಗೆ ಮಾಡಿದಾಗ ಅದರದ್ದು ಹಾರ್ಡ್ಲಿ 5% ಎನರ್ಜಿ ಯೂಸ್ ಆಗ್ತಾಯಿತ್ತು, ಉಪಯೋಗ ಆಗ್ತಾಯಿತ್ತು. ಇವಾಗ ಈ ಒಲೆಗಳಲ್ಲಿ ನಿಯರ್ಲಿ ಮೋರ್ ದೆನ್ 75% ಎಫಿಷಿಯನ್ಸಿ ಯೂಸ್ ಆಗುತ್ತೆ ಮತ್ತು ಅದರದ್ದು ಕಟ್ಟಿಗೆ ಭಾಳ ಕಡಿಮೆ ಆಗುತ್ತೆ. ಮೊದಲೇ ಹಳೆ ಕಾಲದಲ್ಲಿ ಹೊಗೆ ಬರ್ತಾಯಿತ್ತು, ಇದಕ್ಕೆ ಹೊಗೆ ಬರಲ್ಲ. ಸೊ ಹಿಂಗಾಗಿ ಬಯೋಮಾಸ್ ಇದರಲ್ಲಿ ಭಾಳ ಕಡಿಮೆ ಇಂಧನದಲ್ಲಿ ಭಾಳ ಕನ್ವೀನಿಯೆಂಟಾಗಿ ಯೂಸ್ ಮಾಡಬಹುದು. ಸುಮಾರು 100 ರೂಪಾಯಿ ಗ್ಯಾಸ್ ಖರ್ಚಾಗ್ತಾ ಇದ್ದರೆ ಅದರಲ್ಲಿ 70% ಸೇವಿಂಗ್ ಆಗುತ್ತೆ. ಅಂದರೆ 30 ರೂಪಾಯಿ ಖರ್ಚಾಗುತ್ತೆ,
₹100 ಖರ್ಚು ಮಾಡೋ ಜಾಗಕ್ಕೆ ₹30 ಖರ್ಚಲ್ಲಿ ಕೆಲಸ ಆಗುತ್ತೆ. ಇದಿಷ್ಟು ಸಮೀರ್ ಹೇಳ್ತಿರುವಂಥದ್ದು. ಅಂದರೆ ಈ ಉದ್ಯಮಿ ಹೇಳ್ತಿರುವಂಥದ್ದು ಸುಮಾರು 70ರಷ್ಟು ನಮಗೆ ಉಳಿತಾಯ ಆಗುತ್ತೆ. ಅಂದರೆ ಯಾರು ಇದನ್ನು ಬಳಕೆಯನ್ನು ಮಾಡ್ತಾರೆ ಅವರಿಗೆ 70ರಷ್ಟು ಉಳಿತಾಯ ಆಗುತ್ತೆ. ಜೊತೆಗೆ ಏನು ಹೊಗೆ ರಹಿತವಾದಂಥ ರುಚಿಯಾದಂಥ ಅಡುಗೆಯನ್ನು ಕೂಡ ತಯಾರು ಮಾಡ್ಬೋದು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇರುವಂಥದ್ದು ಇದನ್ನು ಹೋಟೆಲ್ಗಳಿಗೆ ಏನು ಬಳಕೆಯನ್ನು ಮಾಡ್ತಾರೆ. ನನ್ನ ಪಕ್ಕದಲ್ಲಿ ಅಲ್ಲಿ ಒಂದು ಇರುವಂಥದ್ದು, ಅದನ್ನು ಕೂಡ ಇಲ್ಲಿ ಹೋಟೆಲ್ ಇರ್ಬೋದು ಅಥವಾ ನಾವು ಏನು ಮನೆಗಳಿಗೆ ಡೊಮೆಸ್ಟಿಕ್ ಆಗಿ ಕೂಡ ಬಳಕೆಯನ್ನು ಮಾಡ್ತೇವೆ. ಮತ್ತು ಯಾರ್ಯಾರು ಯಾವ ರೀತಿ ನಮಗೆ ಹೇಳ್ತಾರೆ ಆ ರೀತಿ ನಾವು ಬಯೋಮ್ಯಾಸ್ ಒಲೆಗಳನ್ನು ಕೂಡ ಇಲ್ಲಿ ರೆಡಿ ಮಾಡಿ ಕೊಡ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಕಳೆದ 1 ತಿಂಗಳಿಂದ ಏನು ಇಸ್ರೇಲ್, ಇರಾನ್, ಅಮೆರಿಕ ನಡುವೆ ನಡೀತಾ ಇರುವಂತಹ ಯುದ್ಧದ ಬಿಕ್ಕಟ್ಟಿನಿಂದಾಗಿ ದೇಶಾದ್ಯಂತ LPG ಗ್ಯಾಸ್ನ ಸಮಸ್ಯೆ ಸಾಕಷ್ಟು ತಲೆದೂರುವಂಥದ್ದು. ಹಾಗಾಗಿ ಈಗ ಈ ಒಂದು ಬಯೋಮಾಸ್ನ ಒಲೆಗಳ ಬಳಕೆಯಿಂದ ಏನು ನಾವು ಹಣವನ್ನು ಕೂಡ ಉಳಿತಾಯ ಮಾಡ್ಬೋದು. ಜೊತೆಗೆ ಕಟ್ಟಿಗೆ ಮತ್ತು ಕೃಷಿ ತ್ಯಾಜ್ಯಗಳನ್ನು ಬಳಸಿ ಈ ಒಂದು ಒಲೆಗಳನ್ನು ಇಲ್ಲಿ ಬಳಕೆ ಮಾಡ್ಬೋದು. ಹಾಗಾಗಿ ಇಲ್ಲಿ 70ರಷ್ಟು ನಾವು ಹಣವನ್ನು ಉಳಿತಾಯ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿರುವಂಥ ಏನು ಮಾಲೀಕರು ಹೇಳ್ತಿರೋದು. ಪ್ರಮುಖವಾಗಿ ಇದನ್ನು ಏನು ಟಾಟಾ ಎನರ್ಜಿ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಆಫ್ ದೆಹಲಿ ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಹಯೋಗದಲ್ಲಿ ಈ ಒಂದು ಒಲೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಅದನ್ನು ಇಲ್ಲಿ ಪಿಯೋನಿಕ್ಸ್ ಪ್ರಾಡಕ್ಟ್ನವರು ರೆಡಿ ಮಾಡಿ ಬೇರೆ ಬೇರೆ ಅಂದರೆ ಗೋವಾ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು ಮತ್ತು ಬೇರೆ ಬೇರೆ ಕಂಟ್ರಿಗಳಿಗೂ ಕೂಡ ಇದನ್ನು ರಫ್ತನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಮತ್ತು ಬೆಳಗಾವಿಯಲ್ಲಿ ಈ ಮುಂಚೆ 100ರಿಂದ 80ರವರೆಗೆ ಮಾತ್ರ ಇದು ಬಳಕೆಯನ್ನು ಮಾಡಲಾಗ್ತಿತ್ತು. ಆದರೆ ಈಗ ಇದೇ ಒಂದು 10ರಿಂದ 15 ದಿನಗಳ ಅವಧಿಯಲ್ಲಿ ನಮಗೆ 100ಕ್ಕೂ ಹೆಚ್ಚು ಈ ರೀತಿಯಾದಂಥ ಬಯೋಮಾಸ್ ಒಲೆಗಳು ಮಾರಾಟ ಆಗಿದ್ದೇವೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಸದ್ಯ ಕೊಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಈಗ ಮಾಲೀಕರಿದ್ದಾರೆ, ಅಂದರೆ ಉದ್ಯಮಿ ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ಸೋಣ. ಸರ್, ಈ ಬಯೋಮಾಸ್ ಒಲೆ ಅಂದ್ರೇನು ಮತ್ತು ಇದು ಹೆಂಗೆ ಬಳಕೆ ಆಗ್ತದೆ ಸರ್? ಸರ್, ಹಳೆ ಕಾಲದಾಗ ನಾವು 3 ಕಲ್ಲಿಟ್ಟು ಅಡುಗೆ ಮಾಡ್ತಾಯಿದ್ವಿ. 3 ಕಲ್ಲು ಇಟ್ಟು ಅಡುಗೆ ಮಾಡಿದಾಗ ಅದರದ್ದು ಹಾರ್ಡ್ಲಿ 5% ಎನರ್ಜಿ ಯೂಸ್ ಆಗ್ತಾಯಿತ್ತು, ಉಪಯೋಗ ಆಗ್ತಾಯಿತ್ತು. ಇವಾಗ ಈ ಒಲೆಗಳಲ್ಲಿ ನಿಯರ್ಲಿ ಮೋರ್ ದೆನ್ 75% ಎಫಿಷಿಯನ್ಸಿ ಯೂಸ್ ಆಗುತ್ತೆ ಮತ್ತು ಅದರದ್ದು ಕಟ್ಟಿಗೆ ಭಾಳ ಕಡಿಮೆ ಆಗುತ್ತೆ. ಮೊದಲೇ ಹಳೆ ಕಾಲದಲ್ಲಿ ಹೊಗೆ ಬರ್ತಾಯಿತ್ತು, ಇದಕ್ಕೆ ಹೊಗೆ ಬರಲ್ಲ. ಸೊ ಹಿಂಗಾಗಿ ಬಯೋಮಾಸ್ ಇದರಲ್ಲಿ ಭಾಳ ಕಡಿಮೆ ಇಂಧನದಲ್ಲಿ ಭಾಳ ಕನ್ವೀನಿಯೆಂಟಾಗಿ ಯೂಸ್ ಮಾಡಬಹುದು. ಸುಮಾರು ₹100 ಗ್ಯಾಸ್ ಖರ್ಚಾಗ್ತಾ ಇದ್ದರೆ ಅದರಲ್ಲಿ ಶೇಕಡ 70ರಷ್ಟು ಸೇವಿಂಗ್ ಆಗುತ್ತೆ. ಅಂದರೆ ₹30 ಖರ್ಚಾಗುತ್ತೆ. ₹100 ಖರ್ಚು ಮಾಡೋ ಜಾಗಕ್ಕೆ ₹30 ಖರ್ಚಲ್ಲಿ ಕೆಲಸ ಆಗುತ್ತೆ. ಇದಿಷ್ಟು ಸಮೀರ್ ಹೇಳ್ತಿರುವಂಥದ್ದು. ಅಂದರೆ ಈ ಉದ್ಯಮಿ ಹೇಳ್ತಿರುವಂಥದ್ದು ಸುಮಾರು 70ರಷ್ಟು ನಮಗೆ ಉಳಿತಾಯ ಆಗುತ್ತೆ. ಅಂದರೆ ಯಾರು ಇದನ್ನು ಬಳಕೆಯನ್ನು ಮಾಡ್ತಾರೆ ಅವರಿಗೆ 70ರಷ್ಟು ಉಳಿತಾಯ ಆಗುತ್ತೆ. ಜೊತೆಗೆ ಏನು ಹೊಗೆ ರಹಿತವಾದಂಥ ರುಚಿಯಾದಂಥ ಅಡುಗೆಯನ್ನು ಕೂಡ ತಯಾರು ಮಾಡ್ಬೋದು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.